ಹುಟ್ಟೂರಿನ ಋಣ ತೀರಿಸುವ ಉದ್ದೇಶದಿಂದ 25 ಕೆರೆಗಳಿಗೆ ನೀರು ತುಂಬಿಸಲು ಅವಿರತ ಶ್ರಮಿಸಿದ ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರಿಗೆ ಮಾರ್ಚ್ 9ರಂದು ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ. ಪದ್ಮಭೂಷಣ ಪುರಸ್ಕೃತ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ವಿಜೇತ ಖ್ಯಾತ ಕಾದಂಬರಿಕಾರ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಅವರಿಗೆ ಮಾರ್ಚ್ 9ರಂದು ಹುಟ್ಟೂರಾದ ಸಂತೇಶ್ವರದಲ್ಲಿ ಅಭಿಮಾನಿಗಳು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಸಾವಿರಾರು ಅಭಿಮಾನಿಗಳ ನಡುವೆ ಕಾರ್ಯಕ್ರಮ ನಡೆಯಲಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಗ್ರಾಮದ ಡಾಕ್ಟರ್ ಎಸ್ಎಲ್ ಭೈರಪ್ಪ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ. ಹುಟ್ಟೂರಿನ ಋಣ ತೀರಿಸಬೇಕೆಂಬ ಉದ್ದೇಶದಿಂದ ಹಲವು ಪ್ರಶಸ್ತಿಗಳನ್ನು ತಿರಸ್ಕರಿಸಿ ನನಗೆ ಗೌರವ ಸಲ್ಲಿಸೋದಾದ್ರೆ ನಮ್ಮೂರಿನ ಸುತ್ತಮುತ್ತಲಿನ 25 ಕೆರೆಗೆ ನೀರು ತುಂಬಿಸಿ ಅಂತ 2019ರಲ್ಲಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ರು. ಅಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಎಸ್ಎಲ್ ಭೈರಪ್ಪ ಅವರ ಮನವಿಯನ್ನ ಪುರಸ್ಕರಿಸಿ ಬರೋಬ್ಬರಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 11 ಕಿಲೋಮೀಟರ್ ಕಾಲುವೆ ಮೂಲಕ ನೀರು ಹರಿಸಿ ಸುತ್ತಮುತ್ತಲಿನ 25 ಕೆರೆಗಳು ಭರ್ತಿಯಾಗುವಂತೆ ಮಾಡಿದ್ರು. ಆ ಮೂಲಕ ಹುಟ್ಟೂರಿನ ಋಣ ತೀರಿಸಿದ ಭೈರಪ್ಪ ಅವರಿಗೆ ಅಭಿನಂದಿಸುವುದಕ್ಕೆ ಗ್ರಾಮಸ್ಥರೆಲ್ಲ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈಗ ನಾವು 9 ಭಾನುವಾರ ಮಾರ್ಚ್ 2025 ಕಾರ್ಯಕ್ರಮದ ಸಿದ್ಧತೆಯಲ್ಲಿದ್ದೀವಿ. ಅವತ್ತು ಒಂದು ಸುದಿನ ಡಾಕ್ಟರ್ ಎಸ್ಎಲ್ ಭೈರಪ್ಪನವರಿಗೆ ನಾವೆಲ್ಲ ಸೇರಿ ಸನ್ಮಾನ ಮಾಡ್ತಾ ಇರುವಂಥ ಕಾರ್ಯಕ್ರಮ. ನಾವೆಲ್ಲ ಅಂದರೆ 16 ಹಳ್ಳಿಗಳ ರೈತರು, ಭೈರಪ್ಪ ಅಭಿಮಾನಿಗಳು. ಅವತ್ತು ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದೀರಿ, ಕಾತರತೆಯಲ್ಲಿದ್ದೀರಿ, ಯಾವಾಗ ಬರುತ್ತೆ ಆ ಕ್ಷಣ ಅಂತ. ಅದು ಈಗ ಕೌಂಟರ್ ಡೌನ್ ಸ್ಟಾರ್ಟ್ ಆಗಿದೆ. ಅವತ್ತಿನ ದಿವಸ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ವಿಶೇಷ ಕಾರ್ಯಕ್ರಮ. ಹಿರಿಯ ರಾಜಕಾರಣಿಗಳು ಬೊಮ್ಮಾಯಿಯವರು ಬರ್ತಾ ಇದ್ದಾರೆ. ಯಡಿಯೂರಪ್ಪನವರಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಇಲ್ಲಿನ ಮಾನ್ಯ ಶಾಸಕರಂತ ಬಾಲಕೃಷ್ಣ ಅವರು ಬರ್ತಾ ಇದ್ದಾರೆ. ನಮ್ಮ ರಂಗಸ್ವಾಮಿಯವರು ಬರ್ತಾ ಇದ್ದಾರೆ. ಈ ಹಿರಿಯ ಎಲ್ಲ ಪಕ್ಷಾತೀತವಾಗಿ ಅನೇಕ ಮಹನೀಯರು ಬಂದು ಭೈರಪ್ಪನವರನ್ನ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಗ್ರಾಮಕ್ಕೆ ಚಿಕ್ಕೋನಹಳ್ಳಿ ಗೇಟ್ ಇದೆ, ಇಲ್ಲಿಗೆ 2 ಕಿಲೋಮೀಟರ್ ಊರ. ಅಲ್ಲಿಂದ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ. ಭೈರಪ್ಪನವರ ಎಲ್ಲ ಕಾದಂಬರಿಗಳನ್ನ ಟ್ಯಾಬ್ಲೋ ಮಾದರಿಯಲ್ಲಿ ತಯಾರು ಮಾಡ್ಕೊತಾ ಇದ್ದೀವಿ. 27 ರಥಗಳು ಸಿದ್ಧವಾಗಿರ್ತವೆ ಅಂತ ಹೇಳ್ಬೋದು. ಒಂದೊಂದು ಕಾದಂಬರಿಗೆ ಒಂದೊಂದು ರಥ ವಿಶೇಷ ರೀತಿಯಲ್ಲಿ ಅಲಂಕಾರ ಆಗಿರ್ತದೆ. ಅದನ್ನು ನಮ್ಮ ಹಳ್ಳಿಯ ಜನರು ಮತ್ತು ಅನೇಕ ಭೈರಪ್ಪ ಅಭಿಮಾನಿಗಳು ಮಾಡಿಸ್ತಾ ಇದ್ದಾರೆ. ಅನೇಕ ಕಲಾ ತಂಡಗಳು ಬರ್ತಾ ಇದ್ದಾವೆ. ಭೈರಪ್ಪನನ್ನು ಸ್ವಾಗತ ಮಾಡಿಕೊಂಡು ಕಲಾ ತಂಡಗಳಿಗೆ ಮೆರವಣಿಗೆಯೊಂದಿಗೆ ಅಲ್ಲಿ ಕೋಲಾಟ ಇರುತ್ತೆ, ಯಕ್ಷಗಾನದ ವೇಷಗಳಿರುತ್ತೆ, ವೀರಗಾಸೆ ಇರುತ್ತೆ, ಸೋಮನ ಕುಣಿತ ಇರುತ್ತೆ. ಇಂಥ ಅನೇಕ ಕಲಾ ಪ್ರಕಾರಗಳನ್ನ ಒಡನೆ ನಾವು ಕರ್ಕೊಂಡ್ಬರ್ತೀವಿ ಭೈರಪ್ಪನವ್ರನ್ನ. ಸುಮಾರು 2 ಕಿಲೋಮೀಟರ್ ಮೆರವಣಿಗೆ. ಜನಕ್ಕೆ ಭೈರಪ್ಪನವ್ರನ್ನ ಹತ್ತಿರದಿಂದ ನೋಡುವಂಥ ಅವಕಾಶ. ಊರೆಲ್ಲ ಸಿಂಗಾರ ಆಗಿರುತ್ತೆ. ಸಂತೇಶ್ವರ ಗ್ರಾಮ ಹಸಿರು ತೋರಣಗಳಿಂದ, ಬಾಳೆಕಂದುಗಳಿಂದ, ರಂಗೋಲಿ, ಕಲರ್ಫುಲ್ ರಂಗೋಲಿಗಳಿಂದ, ಬಣ್ಣ ಬಣ್ಣದ ರಂಗೋಲಿಯಿಂದ ರೈತರು ಸ್ವಾಗತಿಸ್ತಾರೆ. ಅನೇಕ ಕಡೆ ಭೈರಪ್ಪನವರಿಗೆ ಪುಷ್ಪಾರ್ಚನೆ, ಪುಷ್ಪದ ನಮನ, ಹಾಗೆಯೇ ಆರತಿ ಎತ್ತುವಂಥದ್ದು ಇಲ್ಲಿ ಗ್ರಾಮಸ್ಥರು ಮಾಡ್ತಾರೆ. ತುಂಬ ಕಲಶದೊಂದಿಗೆ ಅವರನ್ನು ಸ್ವಾಗತ ಮಾಡ್ಕೊತೀವಿ. ಊರೆಲ್ಲ ಮೆರವಣಿಗೆ ಆಗುತ್ತೆ. ನಂತರ ಸಾಧಾರಣ 11-11ವರೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅದ್ದೂರಿಯಾದಂಥ ವೇದಿಕೆ ಕಾರ್ಯಕ್ರಮ. ಇದರಲ್ಲಿ ಭೈರಪ್ಪನ ಸನ್ಮಾನ ಮಾಡಿ ನಾವು ಕೃತಾರ್ಥರಾಗುವಂಥದ್ದು. ಕಾರಣ ಗೊತ್ತಿದೆ, ಬಹಳ ಮುಖ್ಯವಾದದ್ದು. ಕೆರೆಗೆ ನೀರು ಕೊಟ್ಟಿರುವಂಥ ಭೈರಪ್ಪನವರು. ಸುಮಾರು 2 ಕೆರೆ ದೊಡ್ಡ ಕೆರೆಗಳು, ಅದಕ್ಕೆ ಸೇರಿದಂತೆ ಒಂದು 5 ಉಪಕೆರೆಗಳು, ಸಣ್ಣ ಕಟ್ಟೆಗಳಂತ ಹೇಳ್ತೀವಿ. ಇದರಿಂದ ಸುಮಾರು 2000 ಕೊಳವೆ ಬಾವಿಗಳ ನೀರು ಮರುಪೂರ್ಣಗೊಂಡಿದೆ. ರೈತರ ಜೀವನ ಹಸಿರಾಗುವಂಥ ಅವಕಾಶ. ಇದಕ್ಕಾಗಿ ರೈತರು, ಗ್ರಾಮಸ್ಥರು ಸೇರಿ ಕೃತಜ್ಞತಾಪೂರ್ವಕವಾಗಿ ಒಂದು ಅಭಿನಂದನೆಯನ್ನು ಭೈರಪ್ಪನವರಿಗೆ ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು.
ಮಾರ್ಚ್ 9ರ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಎಸ್ಎಲ್ ಭೈರಪ್ಪ ಅವರ ಕಾದಂಬರಿಗಳ ಟ್ಯಾಬ್ಲೋ ಮೆರವಣಿಗೆ, ವೇದಿಕೆ ಕಾರ್ಯಕ್ರಮ ಹಾಗೂ ಅದೇ ದಿನ ಕುರುಕ್ಷೇತ್ರ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮೈಸೂರು ಸಂಸದ ಯದುವೀರ ಕೃಷ್ಣದತ್ತ ಒಡೆಯರ್, ಡಾಕ್ಟರ್ ಸಿಎನ್ ಮಂಜುನಾಥ್, ಶಾಸಕ ಸಿಎನ್ ಬಾಲಕೃಷ್ಣ, ತುಮಕೂರು ಶಾಸಕ ಷಡಕ್ಷರಿ ಹಾಗೂ ಭೈರಪ್ಪನವರ ಸಾವಿರಾರು ಅಭಿಮಾನಿಗಳು ಸಾಕ್ಷಿಯಾಗಲಿದ್ದಾರೆ.